ಪ್ರೆಸೆಂಟ್ ಇವಾಗ ನಾನು ವರ್ಕ್ ಮಾಡಾಕತ್ತೀನಿ, ನಾನು ಬೇಸಿಕಲಿ ಜರ್ಮನ್ ಒಳಗೆ ಮಾತಾಡ್ತೀನಿ, ಏನೋ ಮಾಡ್ತೀನಿ ಅಂತಂದ್ರು ನಾನು ಗ್ರಾಮರ್ ನೋಡಂಗಿಲ್ಲ. ನನ್ನ ಕಾನ್ಸಂಟ್ರೇಷನ್ ಏನಂತಂದ್ರೆ ಎದುರಿರೋ ಪರ್ಸನಿಗೆ ನಾನು ಮಾತಾಡೋ ಮಾತು ಅರ್ಥ ಆಗಬೇಕು, ಅವ್ರು ಕೇಳೋ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದು ಅವ್ರಿಗೆ ಅರ್ಥ ಆಗಬೇಕು. ಸೊ ಇದು ನನ್ನ ಟಾರ್ಗೆಟ್. ನಮಸ್ಕಾರ ಕರ್ನಾಟಕ. ಮೊನ್ನೆ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ ನಾನು ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂತೇಳಿ. ನನಗೆ ಬಂದಿರೋ ಕಮೆಂಟ್ ಒಳಗೆ ಎಷ್ಟೋ ಜನ ಹಾಕಿರೋದು ಟೆಲ್ಕ್ ಎಕ್ಸಾಮ್ ಬಗ್ಗೆ ಹೇಳ್ರಿ ಅಂತೇಳಿ, ಆಮೇಲೆ ಗೋಯ್ತೆ ಎಕ್ಸಾಮ್ ಬಗ್ಗೆ ಹೇಳ್ರಿ ಅಂತೇಳಿ. ಬಟ್ ಇವತ್ತು ಜನರಲ್ಲಾಗಿ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂತಂದ್ರೆ ಯಾವ ರೀತಿ ಎಕ್ಸಾಮ್ ಇರ್ತೈತಿ, ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಅದಕ್ಕೆ, ಆಮೇಲೆ ಎಷ್ಟು ಎಕ್ಸಾಮ್ಗೆ ಯಾವ ಎಕ್ಸಾಮ್ ಬೆಟ್ರ್ ನಿಮ್ಗೆ, ಅಂದರೆ ಎಕ್ಸಾಮ್ ಬರೆಯೋದ್ರೊಳಗೆ ಟೆಲ್ಕ್ ಬೆಟ್ರ ಅಥವಾ ಗೋಯ್ತೆ ಬೆಟ್ರ ಅಥವಾ ECL ಬೆಟ್ರ ಅಥವಾ ODS ಬೆಟ್ರ. ಸೊ ಇದ್ರ ಬಗ್ಗೆ ನಾವು ನೋಡೋಣ ಅಂತ. ಈಗ ಸ್ಪೆಷಲಿ ನೀವೇನಂತಂದ್ರೆ ಇನ್ ಕೇಸ್ ನೀವೇನಾರು ಟೆಲ್ಕ್ ಎಕ್ಸಾಮ್ ತೊಗೊಂಡಿದ್ರಿ ಅಂತಂದ್ರೆ ದಿ ಬೆಸ್ಟ್. ಯಾಕಂತಂದ್ರೆ ಟೆಲ್ಕ್ ಒಳಗೆ ನಮಗೆ ಈಸಿಯೆಸ್ಟ್ ಪ್ಯಾಟರ್ನ್ ಸಿಗ್ತೈತಿ. ಒಂದು ಸ್ಪೀಕಿಂಗ್ ಮಾತ್ರ ಸಪ್ರೇಟ್ ಆಗಿರ್ತೈತಿ. ಸ್ಪೀಕಿಂಗ್ ನೀವು ಕಂಪಲ್ಸರಿ 45 ಮಾರ್ಕ್ಸ್ನ ತೊಗೊಳಬೇಕಾಕೈತಿ. ಸೊ ಇದ್ರೊಳಗೆ ಅಂದ್ರೆ ಅದ್ರ ಸ್ಪೀಕಿಂಗ್ ಒಂದೇ ಟೈಲ್ ಆಗಿರ್ತೈತಿ. ಬಟ್ ಶ್ರೈಬನ್ ಟೈಲ್ ಅಂತ ಬಂದಾಗ ಏನಾಗಿರ್ತೈತಿ ನಿಮಗೆ ಹ್ಯೂರನ್ನ, ಲೇಸನ್ನ, ಫ್ರಾಕ್ ಬಾಯ್ಸ್ಟನ್ನ, ಆಮೇಲೆ ಶ್ರೈಬನ್ನು ಇನ್ಕ್ಲೂಡ್ ಆಗಿರುತ್ತೆ. ವಿಡಿಯೋದಾಗ ನಾರ್ಮಲಾಗಿ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಅಂತ. ಯಾಕಂದ್ರೆ ಯಾವುದೇ ಎಕ್ಸಾಮ್ ಕೊಡ್ರಿ, ನೀವು ಗೋಯ್ತೆ ಕೊಡ್ರಿ, ಟೆಲ್ಕ್ ಕೊಡ್ರಿ, ECL ಕೊಡ್ರಿ, ಯಾವುದೇ ಕೊಡ್ರಿ, ಅದಕ್ಕೆ ಹಾರ್ಡ್ ವರ್ಕ್ ಇರಲಾರ್ದಂತೂ ಅದು ಎಕ್ಸಾಮ್ ಕ್ಲಿಯರ್ ಆಗಂಗಿಲ್ಲ. ಸೊ ನೀವು ಯಾವುದ್ರೊಳಗೆ ಏನು ಮಾಡ್ತಿರೋ ಅಂತೂ ಗೊತ್ತಿಲ್ಲ. ಶ್ರೈಬನ್ ಒಳಗೆ ಮಾಡಬೇಕು, ಆಮೇಲೆ ಸ್ಪೀಕಿಂಗ್ ಒಳಗೆ ಮಾಡಬೇಕು. ಯಾಕಂದ್ರೆ ಸ್ಪೀಕಿಂಗ್ ನೀವು ಎಷ್ಟು ನಾನ್ ಸ್ಟಾಪಾಗಿ ಮಾತಾಡ್ತೀರಿ ಅದು ನಿಮಗೆ ಬೆನಿಫಿಟ್ ಆಗಿರ್ತೈತಿ. ಸೊ ಕೆಲವೊಬ್ರು ಏನಂತಂದ್ರೆ ಭಾಳ ಯೋಚನೆ ಮಾಡ್ತಿರ್ತಾರೆ, ಇಲ್ಲಪ್ಪ ನನಗೆ ಗ್ರಾಮರ್ ಬರೋಂಗಿಲ್ಲ, ನಾನು ಹೆಂಗೆ ಮಾತಾಡಲಿ, ಇಲ್ಲ ನನಗದು ಮಿಸ್ಟೇಕ್ ಆಕೈತಿ, ನನಗೆ ಒಂದ್ಸಲ ಅದು ಕೆಲವೊಬ್ರು ಏನಂತಂದ್ರೆ ಗ್ರಾಮರ್ ಮರ್ತರು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅವ್ರಿಗೆ ಮಾತಾಡೋಕೆ ಬರೋಂಗಿಲ್ಲ. ಸ್ಪೆಷಲಿ ನನ್ನ ಫ್ರೆಂಡ್ಸ್ ಹಂಗೆ ಇದ್ರು. ಏನಂತಂದ್ರೆ ಅವರು ಗ್ರಾಮೆಟಿಕಲಿ ಮಾತಾಡ್ತಿದ್ರು, ಒಂದು ಸ್ವಲ್ಪ ಏನಾದರೂ ಗ್ರಾಮರ್ ಮಿಸ್ ಆಯಿತು ಅಂದ್ರೆ ಅವ್ರು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೆ ಹೋಗ್ತಿದ್ದಿಲ್ಲ, ಸ್ಟಾಪ್ ಆಗಿಬಿಡ್ತಿದ್ರು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಏನಂತಂದ್ರೆ ನಾನು ಗ್ರಾಮರ್ ನೋಡೋಂಗಿಲ್ಲ. ನಾನು ಗ್ರಾಮರ್ ಯಾವತ್ತೂ ನಾನು ಎಕ್ಸಾಮ್ ಟೈಮಲ್ಲೂ ಗ್ರಾಮರ್ ನೋಡಿಲ್ಲ. ಈವನ್ ಪ್ರೆಸೆಂಟ್ ಇವಾಗ ನಾನು ವರ್ಕ್ ಮಾಡಾಕತ್ತೀನಿ, ನಾನು ಬೇಸಿಕಲಿ ಜರ್ಮನ್ ಒಳಗೆ ಮಾತಾಡ್ತೀನಿ, ಏನೋ ಮಾಡ್ತೀನಿ ಅಂತಂದ್ರು ನಾನು ಗ್ರಾಮರ್ ನೋಡೋಂಗಿಲ್ಲ. ನನ್ನ ಕಾನ್ಸಂಟ್ರೇಷನ್ ಏನಂತಂದ್ರೆ ಎದುರಿರೋ ಪರ್ಸನಿಗೆ ನಾನು ಮಾತಾಡೋ ಮಾತು ಅರ್ಥ ಆಗಬೇಕು, ಅವ್ರು ಕೇಳೋ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದು ಅವ್ರಿಗೆ ಅರ್ಥ ಆಗಬೇಕು. ಸೊ ಇದು ನನ್ನ ಟಾರ್ಗೆಟ್. ಸೊ ನಿಮಗೂ ಹಂಗೆ ನಾಳೆ ಎಕ್ಸಾಮ್ದಾಗ ನೀವು ಏನೋ ಕುಂತು ಏನೋ ಮಾತಾಡ್ತೀರಿ ಅನ್ನೋದನ್ನು ಎಕ್ಸಾಮಿನರ್ ಕಾನ್ಸಂಟ್ರೇಟ್ ಮಾಡೋದು ಓನ್ಲಿ ಎಷ್ಟರ ಮಟ್ಟಿಗೆ ಸ್ಟಾಪ್ ಇರಲಾರ್ದು ಮಾತಾಡ್ತೀರಿ. ಗ್ರಾಮರಲ್ಲಿ ಯಾರೂ ಚೆಕ್ ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಇದು ನಿಮಗೆ ಬೆಸ್ಟ್ ಪಾಯಿಂಟ್ ಏನಂತಂದ್ರೆ ಗ್ರಾಮರ್ ತಪ್ಪೈತಿ ಅಂತೇಳಿ ಸ್ಟಾಪ್ ಆಗೋಂಗಿಲ್ಲ, ಕಂಟಿನ್ಯೂಸ್ ಆಗಿ ಮಾತಾಡ್ಕೊತಾ ಇರಬೇಕು. ಅಂದರೆ ನೀವು ಈಗ ನಿಮ್ಗೆ ಅಕಸ್ಮಾತ್ ಸಮ್ಟೈಮ್ಸ್ ಕ್ವಶನ್ಸ್ ಅರ್ಥ ಆಗಲಿಲ್ಲ, ಅದ್ರೊಳಗೆ ಒಂದು ಸಣ್ಣ ವಕ್ಯಾಬ್ಸ್ ನಿಮಗೆ ಅರ್ಥ ಆದ್ರೂ ಆ ವಕ್ಯಾಬ್ ರಿಲೇಟೆಡ್ ಮಾತಾಡ್ಬೇಕು. ಸೊ ಅದು ನಿಮಗೆ ಹೆಲ್ಪ್ ಆಕೈತಿ. ಇನ್ನು ಶ್ರೈಬನ್ ಒಳಗೆ ಏನಂತಂದ್ರೆ ಆಲ್ಮೋಸ್ಟ್ ರೆಡಮೆಟಲ್ ಸಿಗ್ತಾವೆ. ಅಂದರೆ ಯೂಟ್ಯೂಬ್ ಒಳಗೆ ನೀವು ಸರ್ಚ್ ಮಾಡಿರಿ, ಆಲ್ಮೋಸ್ಟ್ ರೆಡಮೆಟಲ್ ಸಿಗ್ತಾವೆ. ಅಷ್ಟು ಮೀರಿ ನಿಮಗೆ ಇಲ್ಲಾರಿ ಕಷ್ಟ ಆಗಕತ್ತೈತೆ ಅಂದ್ರೆ ನನಗೊಂದು ಕಮೆಂಟ್ ಹಾಕ್ರಿ, ನಾನು ಅದ್ರದ್ದು ಲಿಂಕರ ಹಾಕ್ತೇನೆ ನಿಮಗೆ ನೆಕ್ಸ್ಟ್ ವೀಡಿಯೋದಾಗ. ಸೊ ಆ ಟೈಮ್ನಾಗ ಏನಾಕೈತಿ ನಿಮ್ಗೆ ಈಸಿ ಆಕೈತಿ. ಅಂದ್ರೆ ಟಾಪಿಕ್ ಒಂದೇ ಇರ್ತೈತಿ, ಬಟ್ ಜಸ್ಟ್ ನೀವು ಸೆಂಟೆನ್ಸ್ನ ಫಿಲ್ ಮಾಡ್ಬೇಕಾಗಿರ್ತೈತಿ. ಸೊ ಆ ಟೈಮ್ದಾಗ ರೆಡಮೆಟಲ್ಸ್ ನಿಮಗೆ ಯೂಸ್ ಆಗ್ತಾವೆ. ಅಂದ್ರೆ ಮಿನಿಮಮ್ ಅಂತ ಇರ್ತಾವೆ, ವರ್ಡ್ಸ್ ಇಷ್ಟ ಬರಿಬೇಕು, 150 ವರ್ಡ್ಸ್. ಸಮ್ಟೈಮ್ಸ್ B2 ಲೆವೆಲ್ಗಾದ್ರೆ 150 ವರ್ಡ್ಸ್ ಅದಾವೆ. ಸೊ B1 ಲೆವೆಲ್ಗೆ 80 to 100 ವರ್ಡ್ಸ್ ಇರ್ತಾವೆ. ಸೊ ಅದ್ರೊಳಗೆ ನೀವು 50 ವರ್ಡ್ಸ್ ನೀವು ರೆಡಮೆಟಲ್ಲ ತೊಗೊಂಡ್ರಿ ಅಂದ್ರೆ ನಿಮಗೆ ಕಷ್ಟನೇ ಆಗಂಗಿಲ್ಲ. ಜಸ್ಟ್ 50 ವರ್ಡ್ಸ್ನ ನೀವು ಓನಾಗಿ ಥಿಂಕ್ ಮಾಡಿ ಏನೈತಪ್ಪ ಟಾಪಿಕ್, ಆ ಟಾಪಿಕ್ ರಿಲೇಟೆಡ್ ಮಾತ್ರ ನೀವು ಅಲ್ಲಿ ಹಾಕಬೇಕಾಕೈತಿ. ಸೊ ಇದು ನಿಮಗೆ ಹೆಲ್ಪ್ ಆಕೈತಿ. ಸೊ ಶ್ರೈಬನ್ ಒಳಗೆ ಶ್ರೈಬನ್ ಹಾರ್ಡ್ ವರ್ಕ್ ಮಾಡಿರಿ. ಯಾಕಂದ್ರೆ ನೀವು ಬರೆಯೋದ್ರಿಂದ ಶ್ರೈಬನ್ದ ರೈಟಿಂಗ್ ಇಂಪ್ರೂವ್ ಆಕೈತಿ. ಆಮೇಲೆ ಒಂದು ಐಡಿಯಾ ಬರ್ತೈತಿ ಏನೈತಪ್ಪ ಟಾಪಿಕ್, ಆ ಟಾಪಿಕ್ ಮ್ಯಾಗ ಶ್ರೈಬನ್ ಬರೆಯೋದ್ರಿಂದ ನಿಮಗೆ ಇವನ್ ಸ್ಪೀಕಿಂಗ್ ಮ್ಯಾಗೂ ಇನ್ಕ್ಲೂಡ್ ಆಕೈತಿ, ಸ್ಪೀಕಿಂಗ್ನು ನಿಮ್ದು ಇಂಪ್ರೂವ್ ಆಕೈತಿ. ಯಾಕಂದ್ರೆ ನೀವು ಅಲ್ಲಿ ಬರಿಬೇಕಾದ್ರೆ ಥಿಂಕ್ ಮಾಡಿ ಬರೀತೀರಿ, ಅಪ್ಪ ಏನಿದು, ಇದು ಏನು, ಈ ವರ್ಡ್ಸ್ ಅಂದ್ರೆ ಏನು ಅಂತೇಳಿ ಯೋಚನೆ ಮಾಡ್ತೀರಿ. ಆ ಟೈಮ್ದಾಗ ಆಟೋಮೆಟಿಕ್ಲಿ ಯಾವ್ದಾವ್ದ್ರ ಮೀನಿಂಗ್ ಏನೇನು ಅದಾವ ಅಂತೇಳಿ ನಿಮ್ಗೆ ಅರ್ಥ ಆಕೈತಿ. ಶ್ರೈಬನ್ ಪ್ರಾಕ್ಟೀಸ್ ಮಾಡಿರಿ, ಆಮೇಲೆ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡಿರಿ. ಪ್ರತಿಯೊಂದು ನೀವು ಅಂದರೆ ಇವಾಗ ಜರ್ಮನ್ ಕಲಿಯಕ್ಕೆ ನೀವು ಸ್ಟಾರ್ಟ್ ಮಾಡಿರಿ ಅಂತಂದಾಗ ಪ್ರತಿಯೊಂದೂ ವರ್ಡ್ಸ್ ನೀವು ಯಾವುದೋ ಒಂದು ಥಿಂಕ್ ಮಾಡಾಕತ್ತೀರಿ, ಅದನ್ನು ಜರ್ಮನ್ ಒಳಗೆ ಏನಂತಾರೆ, ನೀವು ಒಬ್ಬರ ಜೋಡಿ ಮಾತಾಡಕತ್ತೀರಿ, ಸೊ ಅದಕ್ಕೆ ಏನಂತಾರೆ. ಸೊ ಇವಾಗ ಒಂದು ವರ್ಡ್ ನಿಮ್ಗೆ ಈಗ ಮನಿ ಒಳಗೆ ಆಲ್ಮೋಸ್ಟ್ ಆಗಿ ಏನೇನೋ ಯೂಸ್ ಮಾಡ್ತಿರ್ತೀವಿ. ಸೊ ಮನಿ ಒಳಗೆ ಯೂಸ್ ಮಾಡುವಂಥ ಐಟಮ್ಸ್ ಆಗಿರ್ಬೋದು, ಅಂದರೆ ಫ್ರೆಂಡ್ಸ್ ಜೋಡಿ ಮಾತಾಡುವಾಗ ಯೂಸ್ ಮಾಡುವಂಥ ವಕ್ಯಾಬ್ಸ್ ಆಗಿರ್ಬೋದು, ಅದು ಪ್ರತಿಯೊಂದನ್ನು ನೀವು ಖಾಲಿ ಕುಂತಿರ್ತೀರಲ್ಲ, ಖಾಲಿ ಕುಂತಾಗ ಯೋಚನೆ ಮಾಡಿರಿ. ಸೊ ಇದಕ್ಕೇನಂತಾರೆ, ಇದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಆಕೈತಿ, ಬೆಸ್ಟ್ ಪ್ರಿಪ್ರೇಷನ್ ಆಕೈತಿ. ಸೊ ನೀವು ಎಕ್ಸಾಮ್ ಪಾಸ್ ಆಗಬೇಕು ಅಂತನೋರು
ಪ್ರತಿಯೊಂದು ಕೂಡ ಜಾಸ್ತಿ ಜರ್ಮನ್ ಒಳಗೆ ಥಿಂಕ್ ಮಾಡ್ಬೇಕಾಗತ್ತೆ. ಈಗ ನಾರ್ಮಲ್ ಆಗಿ ನಾವು ಕನ್ನಡ ಮಾತಾಡ್ತೀವಿ, ಸೊ ಹಂಗನ ಜರ್ಮನ್ ಬಗ್ಗೆ ಯಾವುದೋ ಒಂದು ನಾರ್ಮಲ್ ಆಗಿ ಯೋಚನೆ ಮಾಡಕತ್ತೀವಿ ಅಂದ್ರು ಜರ್ಮನ್ ಬಗ್ಗೆ, ಆಮೇಲೆ ಯಾವುದೋ ಒಂದು ಪ್ರಿಪ್ರೇಷನ್ ಮಾಡಕತ್ತೀವಿ ಅಂದ್ರು ಜರ್ಮನ್ ವಕ್ಯಾಬ್ಸ್ ಬಗ್ಗೆ. ಸೊ ಈ ರೀತಿ ಮಾಡಿದಾಗ ನಿಮಗೆ ಏನಾಕತಿ ಹೆಲ್ಪ್ಫುಲ್ ಆಕತಿ. ಇನ್ ಲೇಸನ್ ಅಂತೂ ಪ್ಯಾರಾಗ್ರಾಫ್ ವಾಯ್ಸ್ ಇರ್ತಾವೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರ್ತೈತಿ, ನೋಡಿರ್ತೀರಿ, ಒಂದು ಪ್ರಿಪ್ರೇಷನ್ ಮಾಡಿರ್ತೀರಿ, ಇಲ್ಲಕಂದ್ರೆ ಎಕ್ಸಾಮ್ ಅಟೆಂಪ್ಟ್ ಮಾಡಿರ್ತೀರಿ. ಸೊ ಈ ಲೇಸನ್ ಟೈಲ್ ಒಳಗೆ ಏನಾಕತಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ಆನ್ಸರ್ ಸೇಮ್ ಅಂತ ಅನಿಸ್ತಾವೆ ನಮಗೆ. ಬಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದೇನಂದ್ರೆ ಜಸ್ಟ್ ಅದು ಒಂದು ವಕ್ಯಾಬ್ ಅಷ್ಟೇ ಇರ್ತೈತಿ. ಸೊ ಅದ್ರೊಳಗೆ ನೀವು ಪ್ಯಾರಾಗ್ರಾಫ್ ವೈಸ್ ಓದ್ಕೊಂಡು ಹೋಗ್ಬೇಕು. ಓದ್ಕೊಂಡು ಆದ್ಮೇಲೆ ನಿಮ್ಗೊಂದು ಐಡಿಯಾ ಬರ್ತೈತಿ. ಅದಕ್ಕೆ ಆ ಒಂದು ಐಡಿಯಾ ನಿಮಗೆ ಬರಬೇಕು ಅಂತಂದ್ರೆ ನೀವು ಜರ್ಮನ್ ನಿಮ್ಗೆ ಅರ್ಥ ಆಗೋ ಒಂದು ರೇಂಜಿಗೆ ನೀವು ಓದಿರಬೇಕು, ಆಮೇಲೆ ಕಲಿಬೇಕು. ಸೊ ಇದು ನಿಮಗೆ ಹೆಲ್ಪ್ ಆಕೈತೆ. ಅದಕ್ಕಂದ್ರೆ ಡೈಲಿ ಬೇಸಸ್ ನೀವು ಜರ್ಮನ್ನ ಯೋಚನೆ ಮಾಡೋದ್ರಿಂದ, ಜರ್ಮನ್ ವಕ್ಯಾಬ್ಸ್ ಕಲಿಯೋದ್ರಿಂದ ನಿಮಗೆ ಲೇಸನ್ ಟೈಲ್ನಾಗ ಭಾಳ ಹೆಲ್ಪ್ ಆಕೈತಿ. ಇನ್ನು ಬಂದು ಹ್ಯೂರನ್ ಅಂತೂ ದೊಡ್ಡ ಪಾಠ. ಸೊ ಅವ್ರು ಏನು ಮಾತಾಡ್ತಾರೋ ಅನ್ನೋದನ್ನ ಅರ್ಥ ಆಗಂಗಿಲ್ಲ, ನಿಜವಾಗ್ಲೂ ಅರ್ಥ ಆಗಂಗಿಲ್ಲ. ಬಟ್ ಅಲ್ಲಿ ಲಾಸ್ಟಿಗೆ ಅಂದ್ರೆ ಮಿಡಲ್ಲಾಗಿ ಈಗ ಒಂದು ಸಮ್ ಎಕ್ಸಾಂಪಲ್ ಅಂತಂದ್ರೆ ಜಸ್ಟ್ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅಂದ್ರೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಆ ಕ್ವಶನ್ ಒಳಗೆ ಏನು ಮೇನ್ ವಕ್ಯಾಬ್ ಇರ್ತೈತಿಲ್ಲ ಅದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಸೊ ಯಾವ್ದ್ರ ರಿಲೇಟೆಡ್ ಅದು ಬರ್ತೈತಿ, ಯಾವ್ದ್ರ ರಿಲೇಟೆಡ್ ಅವ್ರು ಹೇಳ್ತಾರೆ ಅನ್ನೋದ್ರ ಪೆನ್ನು ಅಥವಾ ಸೀಸಿಂದ ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ ಆ ವಕ್ಯಾಬ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿರಿ ಹ್ಯೂರನ್ ಟೈಮ್ನಾಗ. ಆಲ್ಮೋಸ್ಟ್ ಏನಂತಂದ್ರೆ ಇವಾಗ ನೀವು ಏನೋ ಒಂದು ಕೇಳಿಸ್ಕೊಡ್ದೆ ಇನ್ನೂ ಒಂದು ಏನೋ ಹಾಕಿರ್ತೈತಿ ಅದು. ಸೊ ಅದಾಗ ಅವ್ರು ಹೇಳೋದು ಏನಿರುತ್ತೆ ಒಂಥರ ಟ್ರೈನ್ ಹೋದಂಗೆ ಹಾಕಿರ್ತೈತಿ. ಸೊ ಯಾವುದನ್ನು ತಲೆಯಾಗ ಅಷ್ಟು ಈಸಿಯಾಗಿ ಕುಂಡ್ರಂಗಿಲ್ಲ. ಬಟ್ ಇನ್ನೊಂದು ಡಿಫಿಕಲ್ಟ್ ಏನಂತಂದ್ರೆ ಒಂದು ಸಲ ಹೇಳಿದ್ರೆ ರಿಪೀಟ್ ಹೇಳಂಗಿಲ್ಲ ಟೆಲ್ಕ್ ಎಕ್ಸಾಮ್ನಾಗ. ಸೊ ಇದು ಒಂದು ಪ್ರಾಬ್ಲಮ್ ಆಕೈತಿ, ಒಂದು ಸಲ ಮಾತ್ರ ಪ್ಲೇ ಆಕೈತಿ ಎಕ್ಸಾಮ್ನ್ಯಾಗ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ. ಆಮೇಲೆ ಆಯಿತು, ಇಷ್ಟಂತೂ ನೀವು ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ ಲೇಸನ್ ಆಯಿತು, ಹ್ಯೂರನ್ ಆಯಿತು, ಸ್ಪೀಕಿಂಗ್ ಆಯಿತು, ಶ್ರೈಬನ್ ಆಯಿತು. ಸೊ ಇವು 4 ಟೈಲ್ ಒಳಗೆ ನೀವು ಏನಾದ್ರು ಕ್ಲಿಯರ್ ಆದ್ರಿ ಅಂತಂದ್ರೆ, ಸೊ ಇವು 4 ಟೈಲ್. ಈ 4 ಟೈಲ್ ಒಳಗೆ ನಿಮಗೆ ಮೇನ್ ಬೇಕಾಗಿದ್ದು ಶ್ರೈಬನ್, ಸ್ಪೀಕಿಂಗ್. ಯಾಕಂದ್ರೆ ಇವು ಎರಡರೊಳಗೆ ನೀವು ಸ್ಕೋರ್ ಮಾಡ್ತೀರಿ. ಒಂದು ಸ್ಪೀಕಿಂಗ್ ಮಾತ್ರ ಕಂಪಲ್ಸರಿ ಸಪ್ರೇಟ್ ಆಗಿರ್ತೈತಿ. ಸೊ ಅದಕ್ಕೆ ನೀವು ಪಾಸಿಂಗ್ ತೊಗೊಳ್ಬೇಕಾಗತ್ತೆ. ಇನ್ನು ಶ್ರೈಬನ್ ಒಳಗೆ ಶ್ರೈಬನ್ ಬರ್ತೈತಿ, ಆಮೇಲೆ ಪ್ರಾಕ್ ಬೋಸ್ಟೈನ ಬರ್ತೈತಿ, ಆಮೇಲೆ ಲೇಸನ್ ಬರ್ತೈತಿ, ಹ್ಯೂರನ್ ಬರ್ತೈತಿ. ಸೊ ಇವು 3 ಇನ್ಕ್ಲೂಡ್ ಆಗಿ ಒಂದು ಟೈಲ್ ಇರ್ತೈತಿ. ಸೊ ನನ್ನ ಸಜೆಷನ್ ಏನಂತಂದ್ರೆ ಯಾರು ಎಕ್ಸಾಮ್ ಬರೆಯೋರು ಇದ್ರಿ ಅಥವಾ ಎಕ್ಸಾಮ್ ಬರಿಬೇಕು ಅಂದ್ಕೊಂಡಿದ್ರಿ ಅಂದ್ರೆ ಟೆಲ್ಕ್ನ ಪ್ರಿಪೇರ್ ಮಾಡಿರಿ. ಅಂದ್ರೆ ಟೆಲ್ಕ್ ಪ್ರಿಪೇರ್ ಮಾಡೋದ್ರಿಂದ ನಿಮ್ಗೆ ಭಾಳ ಈಸಿ ಆಕೈತಿ. ಯಾಕಂದ್ರೆ ಈಗ ಗೋಯ್ತೆ ಸೈಡ್ ನಾವು ಹೋದಿವಿ ಅಂತಂದ್ರೆ 4 ಟೈಲ್, ಅಲ್ಲಿನೂ 4 ಟೈಲ್ ಇರ್ತದೆ: ಹ್ಯೂರನ್, ಲೇಸನ್, ಶ್ರೈಬನ್, ಸ್ಪೀಕಿಂಗ್. ಹ್ಯೂರನ್, ಲೇಸನ್, ಶ್ರೈಬನ್, ಸ್ಪ್ರೆಷನ್. ಸೊ ಇದ್ರಾಗೂ 4 ಟೈಲ್ ಇರ್ತಾವೆ, ಅದ್ರಾಗೂ 4 ಟೈಲ್ ಇರ್ತಾವೆ. ಬಟ್ ಡಿಫ್ರೆನ್ಸ್ ಏನಂತಂದ್ರೆ ನೀವು ಗೋಯ್ತೆ ಒಳಗೆ ಬರಿಬೇಕು ಅಂದ್ರೆ ಕಂಪಲ್ಸರಿ ಪ್ರತಿಯೊಂದು ಟೈಲ್ನು 60% ತೊಗೊಂಡು ಪಾಸ್ ಆಗಬೇಕಾಕೈತಿ. ಬಟ್ ಅದ ಒಂದು ವಿಷಯ ಅಂದ್ರೆ ಇವಾಗ ಹ್ಯೂರನ್ದಾಗೂ ನೀವು 60% ತೊಗೋಬೇಕಾಕೈತಿ, ಲೇಸನ್ದಾಗೂ 60% ತೊಗೋಬೇಕಂದ್ರೆ 60 ಮಾರ್ಕ್ಸ್ ತೊಗೋಬೇಕಾಕೈತಿ, ಶ್ರೈಬನ್ ಒಳಗೂ 60% ತೊಗೋಬೇಕಾಕೈತಿ, ಆಮೇಲೆ ಸ್ಪ್ರೆಷನ್ ಒಳಗೂ 60% ತೊಗೋಬೇಕಾಕೈತಿ. ಇದಕ್ಕಿಂತ ಬೆಟ್ರ್ ಏನಂತಂದ್ರೆ ನೀವು ಏನಾದ್ರು ಟೆಲ್ಕಿಗೆ ಶಿಫ್ಟ್ ಆದ್ರಿ ಅಂತಂದ್ರೆ ಟೆಲ್ಕ್ ಒಳಗೆ ಜಸ್ಟ್ 2 ಟೈಲ್ ಬರ್ತಾವೆ. ಒಂದು ಅದು ಹೇಳಿದ್ನಲ್ಲ, ಸ್ಪೀಕಿಂಗ್ ಒಳಗೆ ನಿಮಗೆ ಸ್ಪೀಕಿಂಗ್ 1 ಟೈಲ್ ಬರ್ತೈತಿ, ಅದು ಬಿಟ್ರೆ ಶ್ರೈಬನ್, ಹ್ಯೂರನ್, ಲೇಸನ್ ಎಲ್ಲ ಸೇರಿ 1 ಟೈಲ್ ಬರ್ತೈತಿ. ಸೊ ನಿಮಗೆ ಭಾಳ ಈಸಿಯಾಗಿ ಕ್ಲಿಯರ್ ಆಗಿಬಿಡ್ತೀರಿ ಅಲ್ಲಿ. ಅಂದ್ರೆ ಮಾರ್ಕ್ಸು ಕಡಿಮೆ, ಅಂದ್ರೆ ನಿಮಗೆ ಎಲ್ಲ ಟೈಲಿಗೂ 60 ತೊಗೋಬೇಕು ಅಂತಿಲ್ಲ. ಸೊ ಇವದೊಂದು ನಿಮಗೆ ಹೆಲ್ಪ್ ಆಕೈತಿ ಅಂತ ನಾನು ಅನ್ಕೋತೀನಿ. ಸೊ ಇದಕ್ಕೂ ಮೀರಿ ನಿಮಗೆ ಏನಾರು ಡೌಟ್ ಇತ್ತಂದ್ರೆ ಮತ್ತೆ ಕಮೆಂಟ್ ಹಾಕ್ರಿ. ಆ ಕಮೆಂಟ್ ಒಳಗೆ ನನಗೆ ಎಷ್ಟರ ಮಟ್ಟಿಗೆ ಐತೋ, ನನಗೆ ಎಷ್ಟು ಅರ್ಥ ಆಗೈತೋ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು.